ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಕೊರೋನಾ. ನಾಲಿಗೆ ರುಚಿ ಹೇಳ್ತಿಲ್ಲ, ವಾಸನೆ ಕೂಡ ಗ್ರಹಿಸ್ತಾ ಇಲ್ಲ. ತಿಂದ ಆಹಾರ ಯಾವುದಂತೇಳಿ ಕೂಡ ಗ್ರಹಿಸಲು ವಿಫಲನಾಗಿದ್ದಾನೆ. ಗ್ರಹಿಸಲು ವಿಫಲವಾಗಿದ್ದಾರೆ. ಗಿಲ್ಲಿ ನಟನಿಗೆ ತನ್ನ ಸ್ಥಿತಿ ಕಂಡು ತಲೆ ಕೆಟ್ಟು ಹೋಗಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಫುಡ್ ಟೇಸ್ಟ್ ಮಾಡುವಂತಹ ಟಾಸ್ಕ್ ನಲ್ಲಿ ಗಿಲ್ಲಿ ಫೇಲ್ ಆಗಿದ್ದಾರೆ. ನನ್ಗೇನಾದ್ರೂ ಕೊರೋನಾ ಬಂದಿದ್ಯಾ ಅಂತ ಹೇಳಿ ಗಿಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಕೊರೋನಾ ಬಂದಿದ್ಯಾ? ನಾಲಿಗೆ ಒಂದ್ ಕಡೆ ರುಚಿ ಹೇಳ್ತಾ ಇಲ್ಲ, ವಾಸನೆ ಕೂಡ ಗ್ರಹಿಸ್ತಾ ಇಲ್ಲ. ತಿಂದ ಆಹಾರ ಯಾವುದಂತ ಹೇಳಿ ಕೂಡ ಗ್ರಹಿಸಲು ವಿಫಲವಾಗಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫುಡ್ ಟೇಸ್ಟ್ ಮಾಡುವಂತಹ ಟಾಸ್ಕ್ ನಲ್ಲಿ ಗಿಲ್ಲಿ ಫೇಲ್ ಆಗಿ ಹೋಗಿದ್ದಾರೆ. ಹಾಗಾಗಿ ಅವರೇ ಹೇಳ್ತಾ ಇದ್ದಾರೆ, ನನ್ಗೇನಾದ್ರೂ ಕೊರೋನಾ ಬಂದಿದ್ಯಾ ಅಂತ ಹೇಳಿ ಗಿಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ನಟನಿಗೆ ಒಂದ್ ಕಡೆ ಸಂಕಟ, ಉಳಿದವರಿಗೆ ಚೆಲ್ಲಾಟ ಆಗಿ ಹೋಗಿದೆ. ಸಖತ್ ಸದ್ದು ಮಾಡ್ತಾ ಇದೆ ಬಿಗ್ ಬಾಸ್ ಪ್ರೋಮೋ. ಗಿಲ್ಲಿ ನಟನಿಗೆ ತನ್ನ ಸ್ಥಿತಿ ಕಂಡು ತಲೆಗೆಟ್ಟು ಹೋಗಿದ್ಯಾ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಫುಡ್ ಟೇಸ್ಟ್ ಮಾಡುವಂತಹ ಟಾಸ್ಕ್ ನಲ್ಲಿ ಫೇಲ್ ಆಗಿದ್ದಾರೆ. ಒಂದು ಕಡೆ ತಿಂದ ಆಹಾರ ಯಾವುದಂತ ಹೇಳಿ ಗ್ರಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾಲ್ಗೆ ಒಂದ್ ಕಡೆ ರುಚಿ ಹೇಳ್ತಾ ಇಲ್ಲ, ವಾಸನೆ ಕೂಡ ಗ್ರಹಿಸ್ತಾ ಇಲ್ಲ. ಅವರಿಗೆ ಅನುಮಾನ ಸೃಷ್ಟಿಯಾಗಿದೆಯಾ ಅಂತ ಹೇಳಿ, ಈಗ ನನಗೆ ಕೊರೋನಾ ಬಂದಿದ್ಯಾ ಅಂತ ಹೇಳಿ ಅವರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಗಿಲ್ಲಿಗೆ ಸಂಕಟ ಆದ್ರೆ ಉಳಿದವರಿಗೆ ಚೆಲ್ಲಾಟ ಆಗಿ ಹೋಗಿದೆ. ಸಖತ್ ಸದ್ದು ಮಾಡ್ತಾ ಇದೆ ಬಿಗ್ ಬಾಸ್ ಪ್ರೋಮೋ. ನಂಗೂ ಗೊತ್ತಿಲ್ಲ, ನನ್ಗೇನ್ ಕೊರೋನಾ ಗಿರೋನ ಬಂದ್ಬಿಟ್ಟು ಉಪ್ಪಿಟ್ಟಿಗೆ ಹಾಕ್ತಾರೆ ರವೆ. ನನಗೂ ಹಂಗೆ ಅನಿಸ್ತದೆ. ಒಂದ್ ನಿಮಿಷ, ನೀವ್ ಈ ಕಡೆ ಬನ್ನಿ, ಗಿಲಿ ಆ ಕಡೆ ಬನ್ನಿ. ಸೋತ್ ಬಿಡೋಣ, ಬಿಡಲ್ಲ. ಇಲ್ಲಿ ಎದ್ರೆ 2 ಪಾಯಿಂಟ್ ಕೊಡ್ತೀನಿ. ಪಕ್ಕ ಸೋತು ಬ್ಲೈಂಡ್ ಫೋಲ್ಡ್ ಮಾಡ್ತೀರಿ, ಟೇಸ್ಟ್ ಮಾಡ್ಬಿಟ್ಟು ಆ ಪ್ಲೇಟ್ ಮುಂಚೆ ಒಂದ್ ಇಟ್ಟಿರ್ತಾರ. ಉಪ್ಪಿನಕಾಯಿ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ ಏನು ಅಂತ, ಇಂಡೈರೆಕ್ಟ್ ಆಗಿ ಅದನ್ನ ಅವ್ರ ಬಾಯಿಂದ ತರಿಸ್ಬೇಕು. ಏನೋ ನಂಗೂ ಗೊತ್ತಿಲ್ಲ, ನನ್ಗೇನ್ ಕೊರೋನಾ ಗಿರೋನ ಬಂದ್ಬಿಟ್ಟು ಉಪ್ಪಿಟ್ಟಿಗೆ ಹಾಕ್ತಾರೆ ರವೆ. ನನಗೂ ಹಂಗೆ ಅನಿಸ್ತದೆ. ಒಂದ್ ನಿಮಿಷ, ನೀವ್ ಈ ಕಡೆ ಬನ್ನಿ, ಗಿಲಿ ಆ ಕಡೆ ಬನ್ನಿ. ಸೋತ್ ಬಿಡೋಣ, ಬಿಡಲ್ಲ. ಇಲ್ಲಿ ಎದ್ರೆ 2 ಪಾಯಿಂಟ್ ಕೊಡ್ತೀನಿ. ಪಕ್ಕ ಸೋತು ಬ್ಲೈಂಡ್ ಫೋಲ್ಡ್ ಮಾಡ್ತೀರಿ, ಟೇಸ್ಟ್ ಮಾಡ್ಬಿಟ್ಟು ಆ ಪ್ಲೇಟ್ ಮುಂಚೆ ಒಂದ್ ಇಟ್ಟಿರ್ತಾರ. ಉಪ್ಪಿನಕಾಯಿ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ ಏನು ಅಂತ, ಇಂಡೈರೆಕ್ಟ್ ಆಗಿ ಅದನ್ನ ಅವ್ರ ಬಾಯಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಬಿಗ್ ಬಾಸ್ ಪ್ರೋಮೋ ಬಹಳ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಒಂದು ಟಾಸ್ಕ್ ನಲ್ಲಿ ಫುಡ್ ಟೇಸ್ಟ್ ಮಾಡುವಂತ ಟಾಸ್ಕ್ ನಲ್ಲಿ ಗಿಲ್ಲಿಗೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ವಾಸನೆ ಕೂಡ ಗ್ರಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರೇ ಹೇಳ್ತಾರೆ, ನನ್ಗೇನಾದ್ರೂ ಕೊರೋನಾ ಬಂದಿದ್ಯಾ ಅಂತ ಹೇಳಿ. ಇದು ತಮಾಷೆಗಾಗಿನ ಅಥವಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡೈರೆಕ್ಟ್ ಆಗಿ ಅದನ್ನ ಅವ್ರ ಬಾಯಿಂದ ತರಿಸ್ಬೇಕು. ಏನೋ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ. ತಿಂದ ಆಹಾರ ಯಾವುದಂತ ಹೇಳಿ ಕೂಡ ಅವರಿಗೆ ಗ್ರಹಿಸಲು ವಿಫಲವಾಗ್ತಾ ಇದ್ದಾರೆ. ಒಂದು ಟಾಸ್ಕ್ ಇದು, ಫುಡ್ ಟೇಸ್ಟ್ ಮಾಡಿ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಆ ಫುಡ್ ಯಾವುದು ಅಂತ ಹೇಳಬೇಕು. ಅದರಲ್ಲಿ ಅವರಿಗೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ಅವರೇ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ, ಅಯ್ಯೋ ನನಗೇನಾದ್ರೂ ಕೊರೋನಾ ಏನಾದರೂ ಬಂದ್ಬಿಡ್ತಾ ಅಂತ ಹೇಳಿ. ಒಂದು ಕಡೆ ಇವರಿಗೆ ಸಂಕಟ ಆಗೋದ್ರೆ ಉಳಿದವರಿಗೆಲ್ಲ ಚೆಲ್ಲಾಟ ಆಗಿ ಹೋಗಿದೆ. ಅವ್ರು ಹೇಳ್ತಾ ಇದ್ದಾರೆ, ನನಗೇನಾದ್ರೂ ಕೊರೋನಾ ಬಂದಿದ್ಯಾ ಅಂತ ಹೇಳಿ ಕೂಡ ಇಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಾಸನೆ ಗ್ರಹಿಸ್ತಾ ಇಲ್ಲ, ನಾಲಿಗೆ ರುಚಿ ಹೇಳ್ತಾ ಇಲ್ಲ, ತಿಂದ ಆಹಾರ ಯಾವುದು ಅಂತ ಹೇಳಿ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರೇ ಹೇಳ್ತಾ ಇದ್ದಾರೆ, ಇದು ಕೇವಲ ತಮಾಷೆಗಾಗಿ. ಈಗ ಬಿಗ್ ಬಾಸ್ ಪ್ರೊಮೋ ಬಹಳ ವೈರಲ್ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಗಿಲ್ಲಿ ನಟನಿಗೆ ಸಂಕಟ ಆದ್ರೆ ಉಳಿದವರಿಗೆ ಚೆಲ್ಲಾಟ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ನನ್ನ ಮಾತು ಕೇಳಿಸ್ತಾ ಇದೆಯಾ? ನಿರೀಕ್ಷಾ. ಓಕೆ, ಬಿಗ್ ಬಾಸ್ ಪ್ರೋಮೋ ಈಗ ಬಹಳ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಒಂದು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಫುಡ್ ಟೇಸ್ಟ್ ಮಾಡುವಂತ ಟಾಸ್ಕ್ ನಲ್ಲಿ ಗಿಲ್ಲಿಗೆ ಆಹಾರವನ್ನ ಟೇಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅವರೇ ಹೇಳ್ತಾರೆ, ನನಗೆ ಕೊರೋನಾ ಏನಾದ್ರೂ ಬಂದಿದ್ಯಾ ಅನ್ನುವಂತ ಹೇಳಿ ಅವರೇ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತಮಾಷೆಗಾಗಿನ ಅಥವಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಎಸ್ ನಿರೀಕ್ಷಾ, ಬಿಗ್ ಬಾಸ್ ಅನ್ನುವಂತಹ ಒಂದು ವೇದಿಕೆ ಏನಿದೆ, ಟೆಲಿವಿಷನ್ ಮಾಧ್ಯಮದಲ್ಲಿ ಸಾಕಷ್ಟು ಸಂಚಲನ ಮತ್ತು ತುಂಬಾ ಹೈಪ್ ಕ್ರಿಯೇಟ್ ಮಾಡುವಂತಹ ಒಂದು ಶೋ ಅಂತಾನೆ ಹೇಳ್ಬಹುದು. ಈ ನಿಟ್ಟಿನಲ್ಲಿ ಬಿಗ್ ಬಾಸ್ ಏನ್ ಸೀಸನ್ 12 ನಡೀತಾ ಇರುವಂತದ್ದು, ಅದರಲ್ಲಿ ಗಿಲ್ಲಿ ನಟ ಅವರ ಒಂದು ಸಾಕಷ್ಟು ಅವರ ಚೇಷ್ಟೆಗಳಾಗಿರ್ಬೋದು, ಅವರ ಎಂಟ್ರಿ ಇರಬಹುದು, ಅವ್ರು ಮಾಡ್ತಿರುವಂತಹ ಒಂದಿಷ್ಟು ಅಲ್ಲಿ ಆಡ್ತಿರುವಂತಹ ಗೇಮ್ಗಳ ವಿಚಾರಗಳಿರ್ಬೋದು, ಜನಗಳಲ್ಲಿ ಕೂಡ ಒಂದು ಕುತೂಹಲ ಮೂಡಿಸಿರುವಂತದನ್ನ ನಾವು ನೋಡ್ತಾ ಇದೀವಿ. ಬಟ್ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರ ಅಂತ ಬಂದಾಗ, ಎಲ್ಲ ಒಂದ್ ಕಡೆ ಕರೋನಾ ಏನು ಆ ಸಂದರ್ಭದಲ್ಲಿ ಕಂಡಂತಹ ಸಾಕಷ್ಟು ವಿಚಾರಗಳಿಗೆ ನಾಲ್ಗೆ ರುಚಿ ಹೇಳ್ತಿಲ್ಲ ಅನ್ನುವಂಥದ್ದಿರ್ಬೋದು, ವಾಸನೆ ಗ್ರಹಿಸುವಂತಹ ಶಕ್ತಿ ಇಲ್ಲ ಅನ್ನುವಂಥದ್ದಿರ್ಬೋದು. ಎಲ್ಲ ಒಂದ್ ಕಡೆ ಈ ಒಂದು ಗಿಲ್ಲಿ ನಟನಿಗೆ, ಯಾಕಂದ್ರೆ ಒಂದು ಗೇಮ್ ಅಲ್ಲಿ ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಅದರಲ್ಲಿ ಫೇಲ್ ಆಗಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಬಣ್ಣಿಗೆ ಬಟ್ಟೆ ಕಟ್ಟಿ ಫುಡ್ ಟೇಸ್ಟ್ ಮಾಡುವಂತಹ ಒಂದು ಸಂದರ್ಭ ಇಲ್ಲಿ ಸಿಗುತ್ತೆ. ಅಲ್ಲಿ ಅವರೇ ಒಂದು ಗಿಲ್ಲಿ ನಟ ಕೂಡ ಹೇಳ್ತಾರೆ, ಎಲ್ಲ ಒಂದ್ ಕಡೆ ನನಗೇನಾದ್ರು ಕರೋನಾ ಬಂದಿದೆಯಾ ಅನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಒಂದು ವೇದಿಕೆಯಲ್ಲಿ ಕರೋನಾ ಕೂಡ ಸಾಕಷ್ಟು ರೀತಿಯಲ್ಲಿ ಈ ಒಂದು ಪ್ರೋಮೋದಲ್ಲಿ ಸದ್ದು ಮಾಡಿದೆ ಅಂತಾನೆ ಹೇಳ್ಬೋದು ನಿರೀಕ್ಷಾ.
ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.